UTV ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತ ನಾವು ಗೋದಾವರಿ ಹೋಟೆಲ್ ಎದುರಿಗೆ ಏನ ಸಿಟಿ ಬಸ್ ಸ್ಟಾಪ್ ಅಲ್ಲಿ ಬಂದಿದ್ದೀವಿ. ಏನ್ ವಿಷಯ ಅಂದ್ರೆ ಇಲ್ಲಿ ಬಸ್ ಸ್ಟಾಪ್ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಹಾನಗರ ಪಾಲಿಕೆದವರಾಗ್ಲಿ KSRTC ದವರಾಗ್ಲಿ ಇಲ್ಲೊಂದು ಬಸ್ ಸ್ಟಾಪ್ ಒಂದು ಮಾಡ್ಯಾರ. ಆದ್ರೆ ಅಲ್ಲಿ ಬಸ್ ಸ್ಟಾಪ್ ದಲ್ಲಿ ಬಸ್ ಯಾವ ಬರಲ್ಲ. ಈ ಬಸ್ ಸ್ಟಾಪ್ ಬಿಟ್ಟು ಈ ಮೇನ್ ರೋಡಿಗೆ ಬರ್ತದ. ಕಾರಣ ಏನಂದ್ರ ಈಗ ತಾವು ನೋಡ್ಬೋದು. ಇಲ್ಲಿ ಬರ್ರಿ ನಾವು ತೋರಿಸ್ತೀವಿ ನಿಮ್ಗೆ. ಈ ಬಸ್ ಸ್ಟಾಪ್ ದಲ್ಲಿ ಕೆಲವೊಬ್ರು ಪ್ಯಾಸೆಂಜರ್ಗಳು ಹೇಳತ್ತಾರ ಈ ಬಸ್ ಸ್ಟಾಪ್ ನಲ್ಲಿ ಏನದಲ್ಲ ಬರೀ ದಾರು ಕುಡಿದ ಜನರು ಕುಂದಿರ್ತಾರ. ಆದ್ರ ಆ ಭಯದಿಂದ ನಾವು ಅಲ್ಲಿ ಕುಂದ್ರಂಗಿಲ್ಲ. ಯಾಕಂತಂದ್ರ ಈ ಬಸ್ ಸ್ಟಾಪ್ ಕರೆಕ್ಟ್ ಹಿಂದಿನ ಬಾಜುನೇ ಒಂದು ವೈನ್ ಶಾಪ್ ಅದ. ಆ ಕಾರಣಕ್ಕಾಗಿ ಅಲ್ಲಿ ದಾರು ಕುಡಿತಾರ, ಬಂದ್ ಇಲ್ಲಿ ನೆಲ ಕೂತ್ ಬಿಡ್ತಾರ. ಹೆಣ್ಮಕ್ಳು ಬಂದ್ರೆ ಏನ್ ಮಾಡ್ಬೇಕು, ಅವ್ರಿಗೆ ಭಯ ಆಗಿ ಅವ್ರು ಅಲ್ಲಿ ಬಸ್ ಸ್ಟಾಪ್ ದಲ್ಲಿ ನಿಂದ್ರಂಗಿಲ್ಲ. ಇಲ್ಲಿ ಮುಂದೆ ಬಂದು ನಿಂದಿರ್ತೀವಿ, ಅದೇ ಬಸ್ ಮುಂದೆ ಹೊರಗೆ ಬರ್ತದೆ, ಒಳಗೆ ಬರಂಗಿಲ್ಲ. ಆ ಕಾರಣಕ್ಕಾಗಿ ಮತ್ತೊಂದು ನಾವು KSRTC ಬಸ್ ಡ್ರೈವರ್ದವ್ರಿಗೆ ಕೇಳೋಣ. ಅವರು ಏನ್ ಉತ್ತರ ಹೇಳ್ತಾರಂದ್ರೆ ಈ ಒಳಗ್ ಬಸ್ ಬರೋ ದಾರಿಗೆ 2 ವೀಲರ್ ಹಚ್ತಾರ, 4 ವೀಲರ್ ಹಚ್ತಾರ. ಬಾಜು ಒಂದು ಲಾಡ್ಜ್ ಅದ, ಈ ಕಡೆ ಒಂದು ಲಾಡ್ಜ್ ಅದ, ಮತ್ತೆ ಹೋಟೆಲ್ಸ್ ಕೂಡ ಅದಾವ. ಇಲ್ಲಿ ಟ್ರಾಫಿಕ್ ಆಗುದ್ರಿಂದ ನಮ್ಗೆ ಹೋಗೋದು ಅನುಕೂಲ ಆಗಂಗಿಲ್ಲ. ಅದಕ್ಕೆ ನಾವು ಏನದಲ್ಲ ಆ ಕಾರಣಕ್ಕಾಗಿ ನಾವು ಬಸ್ ಹೊರಗೆ ತಗೊಂಡ್ಬರ್ತೀವಿ ನಿಯರ್ ಆಗಿ ಬಸ್ ಡ್ರೈವರ್ ಅವನು ಹೇಳಾತ. ಬಸ್ ಬರ್ತಾವ ಅಲ್ಲೇದಲ್ಲ ಬಸ್ ಸ್ಟಾಪ್ ಮಾಡಿದವ ಸರ್ಕಾರ ಅಂದ್ರೆ ಒಮ್ಮೆ ಇಲ್ಲಿ ತರ್ತಾರಿ, ಅದಕ್ಕೆ ಇಲ್ಲಿ ಅಲ್ಲೇ ಬಸ್ ಅಲ್ಲೇ ಬರಂಗಿಲ್ಲ, ಇಲ್ಲೇ ಬರ್ತೈತೆ. ಸರ್ಕಾರದಲ್ಲೇ ಬಸ್ ಸ್ಟಾಪ್ ಮಾಡಿದ. ಹೌದ್ರಿ. ಮತ್ತ ಅಲ್ಲಿ ಬರೀ ಗಂಡ್ ಮಕ್ಳ ಕೂತಿರ್ತಾರಿ, ಕುಡು ಕೂತಿರ್ತಾರ. ಅಲ್ಲಿ ನಿಂದ್ರಾಕ್ ಹೆಂಗ ಆಗ್ತದ್ರಿ ನಮ್ಗ. ಅದಕ್ಕಂದ್ರೆ ನಾವ್ ರೋಡಿ ಬಂದ್ ನಿಂದಿರ್ತೇವ್ರಿ. ಹ್ಞೂನ್ರಿ. ಬಸ್ ಅಲ್ಲೇ ಬರಂಗಿಲ್ಲ. ಬಸ್ ಈ ಕಡೆಯಿಂದ ಬರ್ತಿದ್ರಿ, ಈಗ ಬಿಟ್ಟಾರಿ ಅವ್ರು. ಈ ಸೈಡ್ ಬರತಾವ್ರಿ ಈಗ. ಹಾ, ಈ ಸೈಡ್ ಬರ್ತಾವ್ರಿ. ಅದು ಬಸ್ ಸ್ಟ್ಯಾಂಡ್ ಆಗಿದ್ದು ಬಿ ನಿಮ್ಗೆ ಇದು ಆಗ್ತಲ್ಲ. ಹಾನ್ರಿ, ಅಲ್ಲಿ ಗಂಡ್ ಮಕ್ಳು ಕೂತಿರ್ತಾರ ಹೇಳಿ ನಾವ್ ಈ ಕಡೆ ಬಂದ್ ನಿಂದಿರ್ತೇವ್ರಿ. ಮತ್ತೊಂದ್ ಏನೇನು ಬಸ್ ಇಲ್ಲೇ ನಿಂದಿರ್ತಾವ. ಬಸ್ ಎಲ್ಲಿ ಬರ್ತದ ಗೊತ್ತಾಗಲ್ರಿ ನಮಗ. ಅದಕ್ಕೆ ಇಲ್ಲೇ ನಿಂತಿದ್ದೀವ್ರಿ ಸರ್. ಅಲ್ಲಿ ಜನ ದಾರು ಕುಡಿಯೋದು ಮಂದಿ ಕುಂದಿರ್ತಾರ, ಇಲ್ಲೇ ನಿಂದಿರ್ತೀವಿ. ಹಾ ರೀ ಸರ್, ಅಲ್ಲೆಲ್ಲ ಫುಲ್ ಬರೇ ಬಾಯ್ಸ್ ಇರ್ತಾರಲ್ರಿ ಸರ್, ಅದ್ರಗೋಸ್ಕರ ನಾವ್ ಇಲ್ಲೇ ಇರ್ತೀವಿ. ಗಾಡಿ ಒಳಗದ ಬಸ್ ಸ್ಟಾಪ್ ಒಳಗಿಂದ ಬರ್ತೀವಿ ಸರ್. ಒಳಗ ಇದು ಆಟೋದವ್ರು ಬೈಕ್ನವ್ರು ಹೊಟ್ಟೆ ತೆಗಿಯಲ್ಲ ಸರ್. ಇಲ್ಲ ಬರ್ತೀವಿ ಖರೀ ರೀ ಸರ್, ಎಲ್ಲಾ ಖಾಲಿ. ಬಸ್ ಸ್ಟಾಪ್ ಯಾಕೆ ಮಾಡಿರಿ? ಕರೆಕ್ಟ್ ಬಿಡ್ರಿ ನೀವು. ಆಯ್ತು ಸರ್, ಇಲ್ಲ ಸರ್, ನೆಕ್ಸ್ಟ್ ಟೈಮ್ ಬರ್ತೀವಿ. सर बस स्टॉप अंदर गाड़ी बाहर की लगा रही अंदर गाड़ियाँ साइकिल मोटर टाया कर खाली है तो खाली है वो रोड गाड़ी ठेलते इधर को मैं की पूछो क्या भी जरा हमने क्लियर कर देते, हमें पूरी तरह पहुँचते अंदर. इसकी जिम्मेदारी क्लियर कर देने की पुलिस आएगी. पुलिस है ना, हमारे कंट्रोलर बैठना, बैठ को उनको क्लियर करना. गाड़ी आड़े ठाया करते. लोगों को तकलीफ होती है, तुम्हारा अंदर का जगह है. हाँ तकलीफ होती मानता हूँ मैं, तकलीफ होती मानता हूँ, मगर क्या वो जगह खाली कर देता मैं अंदर आ. तुम्हें आने का चालू करो तो जगह ऑटोमेटिक खाली होता हो. नहीं होती गाड़ी. ट्रैफिक देने का 40 मिनट टाइम दिया यूनिवर्सिटी से स्टेशन. टाइम लिमिट है तुमने? टाइम लिमिट है, उसके अंदर हमें जाना. वहाँ एक गाड़ी आती थी तो 5-10 मिनट वहाँ जाता. उसके अंदर इधर बाहर से ಬಸ್ ಸ್ಟಾಪ್ ಅಲ್ಲೇ ಅದ. ಬಸ್ ಸ್ಟಾಪ್ ಅಲ್ಲೇ ಮಾಡಿದ. ಮತ್ತೆ ಅಲ್ಲಿ ಕಾರ್ ಹಚ್ಚಾರ ಸರ್. ಇಲ್ಲ ಅಲ್ಲೇ ಹೋಗ್ಬೇಕಲ್ಲ, ಗಾಡಿ ಇಲ್ಲೇ ನಿಂತಿದ್ರೆ. ಹೌದ್ರಿ ಸರ್. ಇದ್ರ ಬಗ್ಗೆ ನಾವು ಮೊದಲಾದ್ರೂ ಅಲ್ಲಿ ಹಾಕಾಗ ಇದು ಮಾಡಿದವಲ್ರಿ, ಸಿಕ್ಕಾಪಟ್ಟೆ ಸೈಕಲ್ ಮೋಟರ್ ಹಚ್ತಾರ, ಮತ್ತೇನೈತಿ ಅವೆಲ್ಲ ವೆಹಿಕಲ್ಗಳು ಹಚ್ತಾರೆ. ಅದರಿಂದ ಸಮಸ್ಯೆ ಆಗ್ತಾರೆ, ನಮಗೆ ಹೊರಗೆ ಬರ್ತದೆ. ಇದ್ರ ಬಗ್ಗೆ ನೀವು ನಿಮ್ಮ ಅಧಿಕಾರಿ ಬಂದು ಅವ್ರು ಏನು ಮಾತಾಡೋರು ಗೊತ್ತಿಲ್ಲ ಸರ್. ಹಾಂ ಆಗತ್ತೆ ರೀ ಸರ್. ಹಾಂ ರೀ ಸರ್. ಹಾಂ
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।